ಸ್ನೇಹಿತರೆ, ಈಗ ಮನೆ ಮದ್ದುಗಾಗಿ ತಮ್ಗೆಲ್ಲರಿಗೂ ಸ್ವಾಗತ. ಈ ಇವತ್ತಿನ ಮನೆ ಮದ್ದುವಾಗಿ ಏನ್ ತಿಳ್ಕೊತಾ ಇದೆ ಅಂದ್ರೆ ಎಣ್ಣೆ ಎಲಿಯೋ ಪ್ರಕ್ರಿಯೆ, ಆಯಿಲ್ ಪುಲ್ಲಿಂಗ್ ಅಂತ ಕರಿತೀವಿ. ಸ್ನೇಹಿತರೆ, ಇದು ಎಷ್ಟು ಒಳ್ಳೇದಂದ್ರೆ ಒಂಥರ ಒಳ್ಳೆ ಪದ್ಧತಿ ಅಂತ ಹೇಳ್ಬೋದು. ಈ ಒಳ್ಳೆ ಪದ್ಧತಿನೂ ನಮ್ಮ ಆಯುರ್ವೇದದಲ್ಲಿ ಇದೆ. ಆಯುರ್ವೇದದಲ್ಲಿನೂ ಈ ಪದ್ಧತಿ ಅನ್ನೋದು ಖಂಡಿತವಾಗಿದೆ. ಅದು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಇಲ್ಲ ಅಂದ್ರೂ ಆಯುರ್ವೇದದಲ್ಲಿ ಇದು ಒಳ್ಳೆ ಪದ್ಧತಿಯಾಗಿ ನಮ್ಮ ಪೂರ್ವಿಕರಿಂದ ಇದು ಆಚರಿಸ್ತಾ ಇದ್ದಾರೆ. ಈ ಪದ್ಧತಿನೂ ಆಯುರ್ವೇದ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಎಲ್ಲ ಕಡೆ ಇದೆ. ಅದು ಈ ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಈ ಪದ್ಧತಿ ಹೆಸರು ಕಾವಲ ಗ್ರಹ. ಏನ್ ಹೆಸರು? ಆಯುರ್ವೇದ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಈಗಾಗಲೇ ಈ ಆಯಿಲ್ ಪುಲ್ಲಿಂಗ್ ಏನಂದ್ರೆ ಎಣ್ಣೆ ಎಲಿಯುವ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದು ಹೆಸರು ಆಯುರ್ವೇದ ಪ್ರಕಾರ ಕಾವಲ ಗ್ರಹ, ಕಾವಲ KAVALA ಕಾವಲ ಗ್ರಹ ಅಂತ ಕರೀತೀವಿ ಸ್ನೇಹಿತರೆ. ಇದು ತುಂಬಾ ಒಳ್ಳೆ ಪದ್ಧತಿ. ಇದರಿಂದ ಏನೇನು ಫಲಿತಗಳು? ಎಷ್ಟೋ ಫಲಿತಗಳಿದೆ, ತುಂಬಾ ಫಲಿತಗಳಿದೆ. ಈಗ ನಾವು ಈ ಆಯಿಲ್ ಬಾತಿಂಗ್ ಅಂತ ತಿಳ್ಕೊಂಡಿದ್ವಲ್ಲ, ಆಯಿಲ್ ಬಾತಿಂಗು, ಆಯಿಲ್ ಪುಲ್ಲಿಂಗ್. ಇದು ಆಯಿಲ್ ಪುಲ್ಲಿಂಗು, ಅದು ಆಯಿಲ್ ಬಾತಿಂಗ್. ಎಣ್ಣೆ ಸ್ನಾನ ಅನ್ನೋದು ಆಯಿಲ್ ಬಾತಿಂಗ್ ಆಗತ್ತೆ. ಇದು ಎಣ್ಣೆ ಎಲೆಯುವ ಪ್ರಕ್ರಿಯೆ ಅನ್ನೋದು ಆಯಿಲ್ ಪುಲ್ಲಿಂಗ್ ಆಗುತ್ತೆ. ಆಯ್ತು, ಇದು ತಿಳ್ಕೊಳಕ್ಕೆ ಪ್ರಯತ್ನ ಕೂಲಂಕುಷವಾಗಿ ನೋಡಿ. ಇದನ್ನು ಖಂಡಿತ ಮೊದಲನೇದಾಗಿ ನಮ್ಮ ಆಯುರ್ವೇದ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಇತ್ತೀಚಿನ ಕಾಲದಲ್ಲಿ ಯಾರು ಇದನ್ನು ಪ್ರಸಿದ್ಧ ಮಾಡಿಸಿದ್ದಾರೆ ಅಂದ್ರೆ ಅಂದ್ರೆ ಒಂಥರ ಪರಿಚಯ ಮಾಡಿದ್ದಾರೆ, ಮತ್ತೆ ಹೇಳ್ಬೇಕಂದ್ರೆ ಜಾಸ್ತಿ ಪಾಪ್ಯುಲರ್ ಮಾಡಿದಂತ ಯಾರು ವ್ಯಕ್ತಿ ಅಂದ್ರೆ ಒಂದು ಡಾಕ್ಟರ್ ಮೇಡೆ ಕಾರ್ಚ್ ಅಂತ. ಅವ್ರ ಹೆಸರು ಮೇಡೆ ಕಾರ್ಚ್. ಅವರು ರಷ್ಯಾದ ವಾಸಿ. ಇವರೇನ್ ಮಾಡಿದರೆ ಈ ಎಣ್ಣೆಯನ್ನು ಬಳಸುವ ಮೂಲಕ ದೇಹಕ್ಕೆ ಸರಳವಾದ ಪ್ರಕ್ರಿಯೆ ಏನಿದೆಯೋ ಇದು ಪರಿಚಯಿಸಿದ್ದಾರೆ. ಏನದು? ಆಯಿಲ್ ಪುಲ್ಲಿಂಗ್. ಈ ಪ್ರಕ್ರಿಯೆಯನ್ನು ಇಡೀ ಪ್ರಪಂಚಕ್ಕೆ ಮತ್ತೆ ಪರಿಚಯ ಮಾಡೋದು. ನಮ್ಮ ಆಯುರ್ವೇದ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಕಾವಲ ಗ್ರಹ ಅಂತ ಹೇಳ್ತೀವಲ್ಲ, ಅದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಆ ಆಯುರ್ವೇದ ಪ್ರಕ್ರಿಯೆಯನ್ನು ಎಲ್ಲ ಮರ್ತು ಬಿಟ್ಟಿದ್ದಾರೆ ಈ ಮಾಡರ್ನ್ ಪ್ರಪಂಚದಲ್ಲಿ, ನವೀನ ಪ್ರಪಂಚದಲ್ಲಿ. ಅವಾಗ ಏನ್ ಮಾಡ್ತಾರೆ, ಈ ಡಾಕ್ಟರ್ ಮೇಡೆ ಚರ್ಚನ್ ಅವರು, ಕಾರ್ಚನ್ ಅವರು ಮತ್ತೆ ಇದನ್ನು ಪಬ್ಲಿಕ್ ಆಗಿ ಎಲ್ಲ ತಗೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ಸೊ ಇವ್ರ ಜೊತೆಗೆ ಇನ್ನೇನಾಗಿದೆ, ನಮ್ಮ ಭಾರತದಲ್ಲಿ ಏನಾಗಿದೆ, ಲೆಫ್ಟಿನೆಂಟ್ ಕರ್ನಲ್ ಅಂತ ಕೋಟೇಶ್ವರ ಅಂತ ಇದ್ದಾರೆ. ಇವ್ರು ಏನ್ ಮಾಡಿದ್ದಾರೆ, ಇಡೀ ಭಾರತಕ್ಕೆ ಮತ್ತೆ ಒಂದ್ಸರಿ ಪರಿಚಯ ಮಾಡಿದ್ದಾರೆ. ತುಂಬಾ ಅದ್ರ ಮೇಲೆ ತುಂಬಾ ಕೆಲಸ ಮಾಡಿ ಅದನ್ನು ಜನಪ್ರಿಯಗೊಳಿಸಿದ್ದಾರೆ, ಅಂತ ಪಾಪ್ಯುಲರೈಸ್ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ. ಬಟ್ ಈ ಪ್ರಕ್ರಿಯೆ ಯಾವ ತರ ಇರ್ತದೆ? ಬೆಳಗ್ಗೆ ಖಾಲಿ ಹೊಟ್ಟೆದಲ್ಲಿ ಏನ್ ಮಾಡ್ಬೇಕಂದ್ರೆ, ಖಾಲಿ ಹೊಟ್ಟೆದಲ್ಲಿ ನೀವು ಅಂದ್ರೆ ಬೆಳಗ್ಗೆ ಏನ್ ಮಾಡ್ತೀವಿ, ಇನ್ನೊಂದು ನಾವು ಇದು ಹೇಳಕ್ ಇಷ್ಟಪಡ್ತೀನಿ. ಬೆಳಗ್ಗೆ ನೀವು ಎದ್ದ ತಕ್ಷಣ 4 ಗಂಟೆಗೆ 5 ಗಂಟೆಗೆ ಎದ್ದಿರಲ್ಲ, ಅವಾಗ ಏನ್ ಮಾಡ್ಬೇಕು, ಒಂದು ಸ್ವಲ್ಪ ಬಿಸಿ ನೀರು, ಒಂದು 300 ಮಿಲಿಲೀಟರ್ ಅಂದ್ರೆ 2 ರಿಂದ 3 ಗ್ಲಾಸ್ ಬಿಸಿ ನೀರು ಇಟ್ಕೊಳ್ಳಿ. ಇಲ್ಲಾಂದ್ರೆ 1 ಲೀಟರ್ ಇಟ್ಕೊಳ್ಳಿ. 1 ಲೀಟರ್. ಸೊ ಒಂದು ಉಗುರು ಬೆಚ್ಚ ನೀರು ಏನ್ ಮಾಡ್ಬೇಕು, ಯಾವುದೇ ಬ್ರಷ್ ಮಾಡಬಾರ್ದು. ನಿಮ್ಮ ಮುಖ ತೊಳೆಯಬಾರ್ದು. ಅಂದ್ರೆ ನಮ್ಮ ಈ ಬಾಯಿನ ತೊಳೆಯಬಾರ್ದು. ಯಾವುದೇ ನೀರು ಹಾಕಿ ಬಾಯಿನ ತೊಳೆಯಬಾರ್ದು. ಈ ನೀರನ್ನು ಉಗುರುಬೆಚ್ಚ ನೀರು 1 ಲೀಟರ್ ಇಲ್ಲ 3/4 ಲೀಟರ್ ತಗೊಂಡು ನೀಟಾಗಿ ಒಂದೊಂದು ಗುಟ್ಗೆ ಅಂದ್ರೆ ಒಂದೇ ಸರಿ ಎಲ್ಲಾನು ಒಂದೇ ಸರಿ ಕುಡಿಯಬಾರ್ದು. ಒಂದು ಮಿಂಗ್ಬೇಕಂದ್ರೆ ಏನೇ ಒಂದು ಗುಟ್ಗೆ ಬಿಗ್ಬೇಕಾಗುತ್ತೆ. ಆತರ ಒಂದು 3/4 ಲೀಟರ್ ಕುಡಿಬೇಕಾಗತ್ತೆ. ಕುಡಿಯೋಕ್ ಮುಂಚೆ ಯಾವುದೇ ಬ್ರಷಿಂಗ್ ಮಾಡಬಾರ್ದು, ನಿಮ್ಮ ಬಾಯಿ ತೊಳಿಬಾರ್ದು. ಯಾಕಂದ್ರೆ ಆ ಬೆಳಗ್ಗೆ ಎದ್ದ ತಕ್ಷಣ ಏನಾಗ್ತದೆ ಗೊತ್ತಾ, ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಅಂದ್ರೆ ಆಂಟಿ ಬ್ಯಾಕ್ಟೀರಿಯಾ ಅಂತ ಸಿಗತ್ತೆ ನಮ್ಗೆ. ಯಾಕಂದ್ರೆ ನಮ್ಮ ಏನೇ ಈ ಸಲೈವ ಇದೆಲ್ಲ, ಈ ಸಲೈವ ಅನ್ನೋದು ನಮ್ಮ ಬಾಯಿ ಒಳಗಡೆ ಸೇರ್ಕೊಂಡಿರ್ತದೆ. ಅದ್ರ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಆಂಟಿ ಬ್ಯಾಕ್ಟೀರಿಯಾಸ್. ಅದೆಲ್ಲಾನು ನಾವು ಈ ನೀರು ಕುಡಿದ ತಕ್ಷಣ ಏನಾಗ್ತದೆ ಗೊತ್ತಾ, ಅದೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಗ್ತದೆ. ಹೊಟ್ಟೆ ಒಳಗಡೆ ಹೋಗಿ ಒಳ್ಳೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಅದರಿಂದ ಒಳ್ಳೆ ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ನಮಗೆ. ಆಯ್ತಾ? ಅದೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಆ ನೀರು ಕುಡಿದಿದ ಮೇಲೆ ಅಂದ್ರೆ ಬೆಳಗ್ಗೆ ನೀವು ಏನ್ ನೀರು ಕುಡಿತೀರೋ ಇದನ್ನು ಒಳ್ಳೆ ಪದ್ಧತಿ ಸ್ನೇಹಿತರೆ. ಇದು ಅಂದ್ರೆ ಈ ಉಗುರುಬೆಚ್ಚ ನೀರು ಕುಡಿಯೋದು ಅನ್ನೋದು ತುಂಬಾ ಒಳ್ಳೆ ಪದ್ಧತಿ. ಅದು ಪ್ರತಿಯೊಬ್ಬರು ಪ್ರಾರಂಭಿಸಬೇಕು. ಈಗಾಗಲೇ ಯಾರನ್ನ ಮಾಡ್ತಾ ಇದ್ರೆ ಅದು ಸಂತೋಷ. ಇಲ್ಲ ಅಂದ್ರೆ ಈಗಾಗಲೇ ಗೊತ್ತಿರೋಂತ ಯಾರಿದಾರೋ ಖಂಡಿತವಾಗಿ ಶುರು ಮಾಡಿ. ಎಷ್ಟು ಆರೋಗ್ಯ ಚೆನ್ನಾಗ್ ಆಗ್ತದೆ ಅಂದ್ರೆ, ನಾವು ಈ ಆ ನೀರು ಕುಡಿಯೋ ವಿಧಾನ ನಾವು ತುಂಬಾ ಡಿಸ್ಕಸ್ ಮಾಡಿದ್ವಿ. ನೀರು ಕುಡಿಯೋ ವಿಧಾನ ಏನಂತ ಈಗಾಗಲೇ ತಿಳ್ಕೊಂಡಿದ್ವಲ್ಲ, ಅದರಲ್ಲಿ ಭಾಗದಾಗೆ ಇದನ್ನು ಅಷ್ಟೇ. ಸೊ ನೀರು ಕುಡಿಯೋ ವಿಧಾನದಲ್ಲಿ ಇದೊಂದು ಭಾಗ. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ತಿನ್ನಬಾರ್ದು, ಯಾವುದೇ ಬ್ರಷ್ ಮಾಡ್ಕೋಬಾರ್ದು. ಸೊ ಅವಾಗ್ಲೇ ಈ ಉಗುರುಬೆಚ್ಚ ನೀರು 3/4 ರಿಂದ 1 ಲೀಟರ್ ಕುಡಿದ ಮೇಲೆ ಒಳ್ಳೆ ವಿಸರ್ಜನೆ ಆಗತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಹೊರಗಡೆ ಹೋಗಿರ್ತದೆ. ಎಷ್ಟು ಲಾಭಗಳು ನೋಡಿ, ಅನೇಕ ಲಾಭಗಳು, ಒಂದಲ್ಲ ಎರಡಲ್ಲ. ಅರ್ಥ ಆಯ್ತಾ? ಆದ್ಮೇಲೆ
ಒಂದು 30 ನಿಮಿಷ 40 ನಿಮಿಷ ನೀವು ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟಿದ ಮೇಲೆ ಈ ಪ್ರಕ್ರಿಯೆ ಶುರು ಮಾಡಿ. ಏನದು ಎಲಿಯೋ ಪ್ರಕ್ರಿಯೆ ಅಂದ್ರೆ ಆಯಿಲ್ ಪುಲ್ಲಿಂಗ್ ಶುರು ಮಾಡಿದ್ರೆ ಇದು ತುಂಬಾ ಒಳ್ಳೆಯದು. ಆದ್ರೆ ಏನ್ ಆಯಿಲ್ ಯೂಸ್ ಮಾಡ್ಕೋಬೇಕು ನಾವು ಈ ಆಯಿಲ್ ಪುಲ್ಲಿಂಗ್ಗೆ ಅಂದ್ರೆ ಸ್ನೇಹಿತರೆ, ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಒಂದು, ಇಲ್ಲಾಂದ್ರೆ ಸೆಸೇಮ್ ಆಯಿಲ್. ಅರ್ಥ ಆಯ್ತಾ? ಎಲೆಯನ್ನು ಇಲ್ಲಾಂದ್ರೆ ಈಗ ತೆಂಗಿನ ಹಣ್ಣು ಇದೆಯಲ್ಲ, ತೆಂಗಿನ ಹಣ್ಣು ಅದನ್ನು ಕೋಲ್ಡ್ ಪ್ರೆಸ್ಡ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಯಾವುದೇ ಕೆಮಿಕಲ್ ಇರುವಂತ ಆಯಿಲ್ ಬೇಡ. ಓಕೆ, ಅಂದ್ರೆ ನಾವು ಆರ್ಗಾನಿಕ್ ಸ್ಟೋರ್ಸ್ ಹೋದ್ರೆ ಇಲ್ಲಾಂದ್ರೆ ನಮ್ಮ ರೈತರ ಹತ್ರ ಹೋದ್ರೆ ಸಿಗತ್ತೆ. ಸೊ ಆ ತರ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಕೋಕೋನಟ್ ಆಯಿಲ್ ಇಲ್ಲಾಂದ್ರೆ ಸೆಸೇಮ್ ಆಯಿಲ್, ಇದು ಅರ್ಥ ಮಾಡ್ಕೊಂಡು ಈ ಎರಡಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಏನ್ ಮಾಡ್ಬೇಕು ಅಂದ್ರೆ ಬಾಯಲ್ಲಿ ಹಾಕೊಂಡಿದ್ಮೇಲೆ ಎಷ್ಟು ಹಾಕೋಬೇಕು, ನಮ್ಮ ಬಾಯಿ ಎಷ್ಟು ಅದು ಅಂದ್ರೆ ಓಪನ್ ಮಾಡಕ್ಕೆ ಸ್ವಲ್ಪ ಈ ತರ ಸ್ವಿಶ್ ಅಂತ ಹೇಳ್ತೀವಿ, ಅಂದ್ರೆ ಈ ಕಡೆ ಆ ಕಡೆ ತಿರುಗಿಸಕ್ಕೆ. ಅಂದ್ರೆ ನಾವು ಆಯಿಲ್ ಹಾಕೊಂಡಿದ್ಮೇಲೆ ಏನ್ ಮಾಡ್ತೀವಿ, ಚೆನ್ನಾಗಿ ತಿರುಗಿಸ್ತೀವಿ. ಅಂದ್ರೆ ಚೆನ್ನಾಗ್ ಅಂದ್ರೆ ಮೇಲೆಗೆ, ಈ ಲೆಫ್ಟ್ಗೆ, ರೈಟ್ಗೆ ಎಲ್ಲ ಈ ತರ ಅಂತ ಹೇಳ್ತೀವಲ್ಲ, ಈ ತರ ತಿರುಗಿಸ್ಬೇಕು. ಪೂರ್ತಿ ಬಾಯಲ್ಲಿ ತಿರುಗಿಸ್ತಾ ಇರ್ಬೇಕು ಆಯಿಲ್. ಅಂದ್ರೆ ಅಷ್ಟು ಮಾತ್ರ ಹಾಕೊಳ್ಳಿ. ಅದು ಬಾಯಿ ಅಂದ್ರೆ ತಿರ್ಸ್ಕೆ ಆಗಲ್ಲ ಅಂತ ಎಷ್ಟು ಜಾಸ್ತಿ ಆಯಿಲ್ ನೀವು ಹಾಕೋಬಾರ್ದು. ಅರ್ಥ ಆಯ್ತಾ? ಸೊ ಇಂಥ ಆಯಿಲ್ ತಗೊಂಡು ಬಾಯಿ ಒಳಗೆ ಹಾಕೊಂಡು ಚೆನ್ನಾಗಿ ಒಂದು 15 ನಿಮಿಷ 20 ನಿಮಿಷ ಮಾಡ್ಬೇಕು. 15ರಿಂದ 20 ನಿಮಿಷ. ಸೊ ಆ ಆಯಿಲ್ನು ಒಳಗಡೆ ಹಾಕೊಂಡು ಚೆನ್ನಾಗಿ ಫುಲ್ ಮಾಡ್ಬೇಕು. ಫುಲ್ ಅಂದ್ರೆ ತಿರುಗಿಸ್ಬೇಕು. ಸ್ವಿಶ್ ಅಂತ ಹೇಳ್ತೀವಿ, ಸ್ವಿಶಿಂಗ್ ಬಿಟ್ವೀನ್ ದ ಟೀತ್, ಈ ಮತ್ತೆ ನಾಲ್ಗೆ ಮತ್ತೆ ಮೇಲೆ. ಸೊ ಬಟ್ ಯಾವುದೇ ಕಾರಣಕ್ಕೂ ಅದು ಮಿಂಗಬಾರದು. ಅದು ಅರ್ಥ ಮಾಡ್ಕೊಳ್ಳಿ. ಮಿಂಗಬಾರದು. ಮಿಂಗೆ ಅಂತ ಆತರ ಜಾಸ್ತಿ ಕ್ವಾಂಟಿಟಿ ಆಯಿಲ್ ಹಾಕೋಬಾರದು. ಅದನ್ನ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಎಷ್ಟು ನಿಮಗೆ ಬಾಯಿ ಸೇರತ್ತೋ, ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಹಾಕೊಳ್ಳಿ. ಅದೇ ಯಾವುದೇ ಕಾರಣಕ್ಕೂ ಅದು ಮಿಂಗಬಾರದು. ಆಯ್ತಾ? ಸೊ ಏನಾಗತ್ತೆ ಸ್ನೇಹಿತರೆ ಅಂದ್ರೆ, ಸೊ ಅರ್ಥ ಮಾಡ್ಕೊಳ್ಳಿ. ಈ ತರ ಗಾರ್ಗಿಲ್ ಮಾಡ್ತಾ ಹೋಗ್ತೀವಿ, ಹೌದಾ? ಈ ತರ ಗಾರ್ಗಿಲ್ ಮಾಡ್ತಾ ಹೋಗ್ತೀವಿ. ಏನಾಗ್ತದೆ ಅಂದ್ರೆ, ಈ ಗಾರ್ಗಿಲ್ ಮಾಡುವಾಗ ನಮ್ಗೆ ಬಾಯಲ್ಲಿ ಗಾರ್ಗಿಲ್ ಮಾಡ್ತಾ ಇರುವಾಗ ಏನಾಗ್ತದೆ, ಟಂಗಿಂದ ಅಂದ್ರೆ ನಮ್ಮ ನಾಲ್ಗೆ ಅನ್ನೋದು ಇಡೀ ದೇಹಕ್ಕೆ ಕನೆಕ್ಟ್ ಆಗುತ್ತೆ. ಇಡೀ ದೇಹಕ್ಕೆ ಎಲ್ಲ ಕನೆಕ್ಟ್ ಆಗುತ್ತೆ ಅಲ್ವಾ? ಅದೊಂದು. ಆಮೇಲೆ ಯಾರಿಗನ ಈ ಈ ಗಮ್ಸ್ ಅಂತಲ್ಲ, ಒಳಗಡೆ ಗಮ್ಸ್, ಟೀತು ಯಾವುದೋ ಒಂದು ಈ ಪೇನ್ ಇದೆ ಅಂದ್ರೆ, ಈ ಈ ಹಲ್ಲು ಒಳಗಡೆ ತುಂಬಾ ನೋವಾಗ್ತಾ ಇದೆ, ಗಮ್ಸ್ ಡ್ಯಾಮೇಜ್ ಆಗಿದೆ, ಗಮ್ಸ್ ರೆಡ್ ಆಗಿದೆ, ಇಂಥದ್ದೆಲ್ಲ ಇರ್ತದಲ್ಲ, ಅದೆಲ್ಲ ಆಗೋದಕ್ಕೆ ಕಾರಣ ಏನು? ನಿಮ್ಮ ಬಾಯಿ ಒಳಗಡೆ ಎಷ್ಟೋ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಇದೆ ಅಂತ ಅರ್ಥ. ಈ ಕೆಟ್ಟ ಬ್ಯಾಕ್ಟೀರಿಯಾ ಅದೊಂದೇ ಅಲ್ಲ, ನಮ್ಮ ಇಡೀ ದೇಹದಲ್ಲಿರುವಂತ ಎಷ್ಟೋ ವಿಷ ಪದಾರ್ಥಗಳಿದೆಯಲ್ಲ, ಅದನ್ನೆಲ್ಲ ನಾವು ಈ ನಾಲ್ಕಿದೆಲ್ಲ, ಈ ನಾಲ್ಕಿನಿಂದ ತೆಗಿಬಹುದು. ವಾಪಸ್ ಆಚೆ ಕಡೆ ತಗೋಬಹುದು. ಆಚೆ ಕಡೆ ತೆಗೆದು ನೀವು ಬಿಸಾಕ್ಬೋದು ಈ ಪ್ರಕ್ರಿಯೆಯಿಂದ. ಅರ್ಥ ಆಯ್ತಾ? ಯಾಕಂದ್ರೆ ನಾಲ್ಗೆ ಅನ್ನೋದು ಇಡೀ ದೇಹಕ್ಕೆ ಕರೆಕ್ಟ್ ಆಗಿದೆ ಅಲ್ಲ, ಇಡೀ ದೇಹಕ್ಕೆ ಸಂಪರ್ಕ ಇದೆ. ಅದಕ್ಕೋಸ್ಕರ ಸೊ ಎಲ್ಲಾ ಟಾಕ್ಸಿನ್ ನಮ್ಮ ದೇಹ ಒಳಗಿರುವಂತ ಎಷ್ಟೋ ವಿಷ ಪದಾರ್ಥಗಳನ್ನು ನಾವು ತ್ಯಜಿಸಕ್ಕೆ, ಅಂದ್ರೆ ಒಂದು ಸ್ವಚ್ಛಗೊಳಿಸಿಕೊಳ್ಳಕ್ಕೆ ಇದೊಂದು ಪ್ರಕ್ರಿಯೆ. ಎಷ್ಟು ಪ್ರಕ್ರಿಯೆಗಳಿದೆ ನೋಡಿ. ಅಭ್ಯಂಗ ಸ್ನಾನ ಇದೆ, ಎನಿಮಾ ಪದ್ಧತಿ ಇದೆ, ಫಾಸ್ಟಿಂಗ್ ಇದೆ ಅಂದ್ರೆ ಉಪವಾಸ ಇದೆ, ಮತ್ತೆ ಆಯಿಲ್ ಪುಲ್ಲಿಂಗ್. ಆಯಿಲ್ ಪುಲ್ಲಿಂಗ್ ಅನ್ನೋದು ಇದೊಂದು ಒಳ್ಳೆ ಪ್ರಕ್ರಿಯೆ. ಇದನ್ನು ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಸೊ ಈ ತರ ಎಷ್ಟೋ ವ್ಯರ್ಥ ಪದಾರ್ಥಗಳು ಮತ್ತೆ ವಿಷ ಪದಾರ್ಥಗಳನ್ನು ದೇಹದಿಂದ ತ್ಯಜಿಸಕ್ಕೆ, ಆಚೆ ಕಡೆ ಕಲ್ಸಕ್ಕೆ ಇದು ಒಂದು ಒಳ್ಳೆ ಪ್ರಕ್ರಿಯೆ. ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಏನಾಗ್ತದೆ, ಎಲ್ಲ ನೀವು ಒಂದು 15 ನಿಮಿಷ ಕಾಲ ನಿಮ್ಮ ಬಾಯಿ ಒಳಗಡೆ ಚೆನ್ನಾಗಿ ಫುಲ್ ಮಾಡಿದ್ರಿ. ಯಾವುದು ಮಿಂಗಬಾರ್ದು ಅದನ್ನ ಹೇಳ್ತಾ ಇದ್ದೀನಿ. ಯಾಕೆ ಮಿಂಗಬಾರ್ದು ಅಂತ ಹೇಳ್ತಾ ಇದೀನಿ, ಅದ್ರ ಒಳಗಡೆ ಎಷ್ಟೋ ಟಾಕ್ಸಿನ್ಸ್ ಇರುತ್ತೆ. ಈಗಾಗಲೇ ಈ ಫುಲ್ ಮಾಡಿ ಅದ್ರ ಒಳಗಡೆ ಟಾಕ್ಸಿನ್ಸ್ ಸೇರ್ಕೊಂಡಿರ್ತದೆ. ಇನ್ನೊಂದು ಏನು ಗೊತ್ತಾ, ಅದು ನೀವು ಎಲ್ಲ ಪುಲ್ಲಿಂಗ್ ಮಾಡುವಾಗ ಏನಾಗ್ತದೆ, 15 ನಿಮಿಷ 20 ನಿಮಿಷ ಸೊ ಕಂಟಿನ್ಯೂಸ್ ಮಾಡಿದ್ರೆ ಏನಾಗ್ತದೆ, ಅದು ಪೂರ್ತಿ ವೈಟ್ ಆಗಿ ಒಂಥರ ನುರುಗು ಬರ್ತದೆ, ಒಂಥರ ವೈಟ್ ಆಗಿ ತಯಾರಾಗುತ್ತೆ. ಅಂದ್ರೆ ಆಯಿಲ್ ಅಂಶ ಹೋಗಿರ್ತದೆ, ಒಂಥರ ವೈಟ್ ಆಗಿ ತಯಾರಾಗ್ತದೆ. ಸೊ ತಯಾರಾದ್ಮೇಲೆ ಇದೇನ್ ಮಾಡ್ಬೇಕೀಗ, ನೀವು ಎಲ್ಲಿ ಅದು ಆಚೆ ಕಡೆ ಹಾಕ್ಬೇಕು ಅಂತಂದ್ರು ಅದು ಅರ್ಥ ಮಾಡ್ಕೊಳ್ಳಿ. ಈ ಏನ್ ಮಾಡ್ಬೇಕು, ವಾಶ್ ಬೇಸಿನ್ ಇರ್ತದಲ್ಲ, ವಾಶ್ ಬೇಸಿನ್ ಅಲ್ಲಿ ನಾವು ವಾಶ್ ಬೇಸಿನ್ ಅಲ್ಲಿ ಹಾಕ್ತಿವಿ, ಉಗುದಾಕ್ತಿವಿ. ಉಗುವಾಗ ವಾಶ್ ಬೇಸಿನ್ ಅಲ್ಲಿ ಉಗಿಬಹುದು, ಆದ್ರೆ ಚೆನ್ನಾಗಿ ನೀರು ಹಾಕ್ಬೇಕು. ಓಕೆ, ಅದೆಲ್ಲ ಅಲ್ಲಿ ನಿಂತ್ಕೋಬಾರ್ದು. ಯಾಕಂದ್ರೆ ಅದ್ರ ಒಳಗಡೆ ಈ ಕೆಟ್ಟ ಬ್ಯಾಕ್ಟೀರಿಯಾ ಇರ್ತದಲ್ಲ, ಕೆಟ್ಟ ಬ್ಯಾಕ್ಟೀರಿಯಾ, ಈ ವೈರಸ್ ಕೆಟ್ಟ ಬ್ಯಾಕ್ಟೀರಿಯಾ ಇರ್ತದೆ. ಅದೆಲ್ಲ ಆಚೆ ಕಡೆ ಹೋಗ್ಬೇಕಂದ್ರೆ ಚೆನ್ನಾಗಿ ನೀರು ಹಾಕಿ ವಾಶ್ ಬೇಸಿನ್ ಹಾಕಿದ್ರೆ. ಇಲ್ಲ ಅಂದ್ರೆ ಟಾಯ್ಲೆಟ್ಗೆ ಹೋಗಿ, ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡಿ, ಆದ ತಕ್ಷಣ ಫ್ಲಶ್ ಮಾಡಿ. ಆದ್ರೆ ಸ್ನೇಹಿತರೆ, ಆ ಥರ ಮಾಡ್ಕೊಟ್ಟಿದ್ರೆ ಸೊ ಏನೇ ನೀವು ಉಗಿದಿದ್ರು ಎಲ್ಲ ಕ್ಲೀನ್ ಆಗ್ಬಿಡ್ತದೆ. ಅದು ತುಂಬಾ ಇಂಪಾರ್ಟೆಂಟ್. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ. ಇದಾದ್ಮೇಲೆ ಈಗ ಉಗಿದಿದೀವಿ, ಆಚೆ ಕಡೆ ಕಲಿಸಿದೀವಿ, ಏನೇನು ನಾವು ಆಯಿಲ್ ಪುಲ್ಲಿಂಗ್ ಮಾಡಿದ್ವು ಅದೆಲ್ಲ ಉಗಿದು ಆಚೆ ಕಡೆ ಹಾಕಿದೀವಿ ಚೆನ್ನಾಗೆ. ಈಗ ಬಾಯಿನ ಹೆಂಗ್ ತೊಳಿಯಬೇಕಾಗತ್ತೆ,
ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಉಗುರು ಬೆಚ್ಚ ನೀರು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಅಂಶ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸೊ ಅದನ್ನು ಏನು ಮಾಡಬೇಕು, ಅಂತ ವಾಟರ್ ಉಪ್ಪು ಅಂಶ ಹಾಕಿದಂಥ ಆ ವಾಟರ್ನು ಉಗುರು ಬೆಚ್ಚ ನೀರನ್ನು ಬಾಯಿ ಒಳಗಡೆ ಹಾಕೊಂಡು ಮತ್ತೆ ಒಂದ್ಸರಿ ಮೇಲೆ ಕೆಳಗೆ ಎಲ್ಲಾನು ಟಚ್ ಆಗ್ತಾ ಆ ನೀರನ್ನು ಸ್ವಲ್ಪ ಗಾರ್ಗಿಲ್ ಮಾಡಿ ಆಮೇಲೆ ಆ ನೀರನ್ನು ಉಗಿಬೇಕಾಗತ್ತೆ. ಸೊ ಇದು ಪದ್ಧತಿ, ಇದು ನೀವು ಮಾಡಬೇಕಾಗಿರುವಂಥ ಪದ್ಧತಿ. ಅಂದ್ರೆ ಈ ಆಯಿಲ್ ಪುಲ್ಲಿಂಗ್ ಮಾಡ್ಬೇಕಾದ ಪದ್ಧತಿ ಇಷ್ಟೇ ಇರೋದು. ಓಕೆ, ಈ ತರ ಪದ್ಧತಿ ಫಾಲೋ ಮಾಡಿದ್ರೆ ಏನೇನು ಲಾಭಗಳು, ಏನೇನು ಚಿಕಿತ್ಸೆಗಳು ನಾವು ಮಾಡ್ಕೋಬಹುದು ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನೋಡಿ, ಚಿಕಿತ್ಸೆಗಳು ಏನೇನು ನಾವು ಇದರಿಂದ ಆಗತ್ತೆ ಅಂದ್ರೆ, ಎಣ್ಣೆ ಎಳೆಯುವ ಪ್ರಕ್ರಿಯೆ ತಲೆನೋವೊಂದು, ಆಸ್ತಮಾ, ದುರ್ವಾಸ ಅಂದ್ರೆ ಬ್ಯಾಡ್ ಬ್ರೀತಿಂಗ್ ಅಂತ, ವಾಸನೆ ಅಂದ್ರೆ ನಮ್ಮ ಬಾಯಿಂದ ದುರ್ವಾಸನೆ ಬರ್ತಾ ಇರ್ತದೆ, ಮೂಗು ಕಟ್ಟುವಿಕ ಅಂದ್ರೆ ನೋಸ್ ಬ್ಲಾಕ್ ಆಗಿರ್ತದೆ, ಹಲ್ಲು ನೋವಾಗಿರ್ತದೆ, ಆಮ್ಲಯುತ ಅಸಿಡಿಟಿ ಬಂದಿರ್ತದೆ, ಆಯ್ತಾ. ಸೊ ಹಣ್ಣುಗಳಿಗೂ ಸ್ವಲ್ಪ ಅಂದ್ರೆ ನಮ್ಮ ಒಳಗಡೆ ಹಲ್ಲುಗಳು, ಸೊ ಇದೆಲ್ಲಾನು, ಸೊ ಕಣ್ಣುಗಳು ಇದೆಲ್ಲಾನು, ಮತ್ತೆ ಬಿರುಕುಗಳು, ಮತ್ತೆ ಕೀಲು ನೋವುಗಳು, ಹೊಟ್ಟೆಯ ತೊಂದರೆಗಳು, ಮತ್ತು ಶ್ವಾಸಕೋಶ ತೊಂದರೆಗಳು, ಯಕೃತ್ತು ಮತ್ತೆ ನರಗಳ ತೊಂದರೆಗಳು, ಲಿವರು ಮತ್ತೆ ಈ ನರ್ವ್ಸ್ ತೊಂದರೆಗಳಿರ್ತದೆ, ಇದೆಲ್ಲ ನಿವಾರಿಸ್ತದೆ, ಗುಣಪಡಿಸ್ತದೆ. ಅರ್ಥ ಮಾಡ್ಕೊಳ್ಳಿ. ಇದು ಎಷ್ಟೋ ಇಲ್ಲ ಸ್ನೇಹಿತರೆ, ನೀವು ಶುರು ಮಾಡಿದ ಮೇಲೆ ಇಂಥ ನಾನು ತೋರಿಸಿದ್ದೀನಿ, ಸ್ವಲ್ಪ ಮಾತ್ರ ತೋರಿಸಿದ್ದೀನಿ, ಇಲ್ಲಿ ಎಷ್ಟು ಚಿಕಿತ್ಸೆಗಳು ಆಗತ್ತಂತ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಇದು ನೀವು ಮಾಡೋದು ಶುರು ಮಾಡಿದ್ರೆ 2 ವಾರದಲ್ಲೇ ನಿಮ್ಗೆ ಗುಣ ಆಗತ್ತೆ. 2 ವಾರದಲ್ಲೇ ನಿಮ್ಮ ಫಲಿತಾಂಶ ನಿಮ್ಗೆ ಸಿಗತ್ತೆ. ನೀವೇ ಹೇಳ್ತೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಸೆಷನ್ ಮುಗಿಯೋವರೆಗೆ ಮುಂಚೆನೆ ನೀವೇ ಒಂದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಪ್ರಯತ್ನ ಮಾಡ್ತೀರಿ. ಇದು ಇವತ್ತಿನ ಶುರು ಮಾಡಿ, ನಿಮ್ಗೆ ಅರ್ಥ ಆಗತ್ತೆ ಫಲಿತಾಂಶ. ಯಾಕಂದ್ರೆ 2 ವಾರ ಸಾಕಷ್ಟೇ. ನಿಮ್ಮ ಫೇಸ್ ಅನ್ನೋದು ನಿಮ್ಮ ಮುಖ ಮೇಲೆ ಎಷ್ಟು ಗ್ಲೋ ಬರುತ್ತೆ ಗೊತ್ತಾ, ಎಷ್ಟು ಗ್ಲೋ ಬರುತ್ತೆ. ಆಮೇಲೆ ಯಾವುದೇ ಹಲ್ಲು ಪೇನು, ಈ ಗಮ್ಸ್ ತೊಂದರೆಗಳು, ಇಂಥದ್ದು ಯಾವುದೇ ಇದ್ರೂ ಅದನ್ನು ಹೊಟ್ಟೋಗ್ತದೆ. ಇನ್ನು ಬೇರೆ ಬೇರೆ ನಿಮ್ಗೆ ಏನೇನು ದೇಹ ಒಳಗಡೆ ಏನೇನು ತೊಂದರೆಗಳಿದ್ರು ಅದನ್ನು ಗುಣ ಆಗ್ತಾ ಬರ್ತದೆ. ಆಯ್ತಾ, ಅದು 2 ವಾರ ಸಾಕಷ್ಟೇ. ಸೊ ಆ ಥರ ನೀವು ಇಡೀ ದಿನ ಪ್ರತಿದಿನನೂ ಇಡೀ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ದಿವಸನೂ ಮಾಡ್ಕೊಂಡು ಹೋಗ್ಬೋದು. ಇದು ಇವತ್ತು ಮಾಡಬೇಕು, ನಾಳೆ ನಿಲ್ಲಿಸ್ಬೇಕಂತ ಏನಿಲ್ಲ. ಅರ್ಥ ಆಯ್ತಾ. ನಿಮ್ಮ ಈ ಹಲ್ಲುನು ಅಷ್ಟೇ ತುಂಬಾ ಶೈನಿಂಗ್ ಬರುತ್ತೆ. ಪೂರ್ತಿ ಹಲ್ಲು ಒಳಗಡೆ ಇರುವಂತ ಹಲ್ಲು ಅನ್ನೋದು ತುಂಬಾ ಶೈನಿಂಗ್ ಬರುತ್ತೆ. ನೋಡಿ, ನಾನೇನ್ ಮಾಡಿದ್ದೀನಿ, ನಮ್ಗೆ ಈ ಹಲ್ಲಿದೆಲ್ಲ ಇಲ್ಲಿ, ಈ ಹಲ್ಲು ಅನ್ನೋದು ನಮ್ಗೆ ಡ್ಯಾಮೇಜ್ ಆಗಿದೆ. ಓಕೆ, ಚಿಕ್ಕ ವಯಸ್ಸಲ್ಲೇ ಡ್ಯಾಮೇಜ್ ಆಗಿದೆ. ಈ ಹಲ್ಲು ನನ್ನ ದೇಹದಲ್ಲಿ ಆಲ್ಮೋಸ್ಟ್ ಈಗ ನಾನು 48 ಇಯರ್ಸ್ ಅಂದ್ರೆ 48 ವರ್ಷ, ಇಷ್ಟುವರೆಗೂ ಈ ಹಲ್ಲನ್ನು ತೆಗಿಯಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಅದನ್ನು ಇದು ಚೆನ್ನಾಗಿಲ್ಲ ಹಲ್ಲು ಅಂತಂದ್ಮೇಲೆ ನಮ್ಮ ದೇವ್ರು ಕೊಟ್ಟಿರೋದು ಯಾವುದು ತೆಗಿಬಾರ್ದು. ದೇವ್ರು ಯಾವುದೇ ಕೊಟ್ಟರು ಅದು ತೆಗಿಯಬಾರದು. ಇದು ಒಂದು ಪದ್ಧತಿ. ಅಂದ್ರೆ ಅದೊಂದು ಸಹಜವಾಗಿ ಇಟ್ಕೋಬೇಕು. ಯಾವುದೇ ಅವಯವ ತೆಗಿಯೋದನ್ನಂತೂ ಒಳ್ಳೇದಲ್ಲ. ಗರ್ಭಕೋಶ ತೆಗಿತಾ ಇರ್ತಾರೆ, ಹಲ್ಲು ತೆಗಿತಾ ಇರ್ತಾರೆ, ಅದೆಲ್ಲ ಒಳ್ಳೇದಲ್ಲ. ನಾವು ಎಷ್ಟು ಕಾಲ ಬದುಕ್ತೀವೋ ಅಷ್ಟು ಕಾಲನು ನಮ್ಮ ಹಲ್ಲು, ನಮ್ಮ ಅವಯವಗಳು ಹಂಗೆ ಇರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಆರ್ಟಿಫಿಷಿಯಲ್ ಆಗಿ ಹಾಕೊಂಡದು ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಈಗೇನಾಗಿದೆ ಸ್ನೇಹಿತರೆ, ನನಗೂ ಈ ಹಲ್ಲು ನೋವು ಅನ್ನೋದು ಅವಾಗವಾಗ ಬರ್ತಾ ಇರ್ತದೆ. ಸ್ವಲ್ಪ ಆಚ ಕಡೆ ತಂಪಾಗಿರ್ತದಲ್ಲ, ಅವಾಗ ಈ ಹಲ್ಲು ಪೇನ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು ನಾವು ಚಿಕ್ಕ ವಯಸ್ಸಿರುವಾಗನೇ ಅದು ಡ್ಯಾಮೇಜ್ ಆಗಿದೆ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಈ ಆಯಿಲ್ ಪುಲ್ಲಿಂಗ್ ಇಂದ ಏನಾಗಿದೆ, ನಾನು ಯಾವಾಗ್ಲೂ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಈಗಲೂ ಅಷ್ಟೇ ನೋಡಿ, ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಒಳಗಡೆ ಒಂದು ಟೀತ್ ಮಾತ್ರ ಬ್ಲ್ಯಾಕ್ ಆಗಿದೆ. ಆಯ್ತಾ, ಆದ್ರೂ ಯಾವಾಗ್ಲೂ ತೆಗಿಯುವಂತ ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ಒಂದು ಆಯಿಲ್ ಪುಲ್ಲಿಂಗ್ ಇಂದ ಯಾವ ಸ್ವಲ್ಪ ಪೇನ್ ಅನಿಸಿದೆ ಅಂತ ಇಟ್ಕೊಳ್ಳಿ, ಖಂಡಿತ ಏನ್ ಮಾಡ್ತೀನಿ, ಈ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇರ್ತೀನಿ. ವಾರಕ್ಕೊಂದು 2 ಸಲ 3 ಸಲ ಮಾಡ್ತೀನಿ. ಆದ್ರೆ ಈ ಯಾವಾಗ ಸ್ವಲ್ಪ ಪೇನ್ ಆಗ್ತದೋ, ಆಚೆ ಕಡೆ ತುಂಬಾ ತಂಪಾಗಿ ಮಳೆ ಸುರಿತಾ ಇರ್ತದೆ, ಜಾಸ್ತಿ ತಂಪಾಗಿದೆ, ಅವಾಗ ನಮ್ಗೆ ಈ ಸ್ವಲ್ಪ ಪೇನ್ ಅಂತ ಅನಿಸ್ತದೆ. ಖಂಡಿತವಾಗಿ ನಾನು ಇದು ಮಾಡ್ತೀನಿ. ಆಯಿಲ್ ಪುಲ್ಲಿಂಗ್ ತಕ್ಷಣ ಹೋಗ್ಬಿಡ್ತದೆ, ತಕ್ಷಣ ಪರಿಹಾರ ಆಗುತ್ತೆ ನನಗೆ. ಅಷ್ಟು ಒಳ್ಳೇದಿದೆ. ಅರ್ಥ ಆಯ್ತಾ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಚಿಕಿತ್ಸೆಗಳಿದೆ ಸ್ನೇಹಿತರೆ, ಆಯ್ತೆ. ಆದ್ರೆ ಯಾರು ಅಭ್ಯಾಸ ಮಾಡ್ಬೋದು ಇದು ಆಯಿಲ್ ಪುಲ್ಲಿಂಗ್ ಅನ್ನು? ಎಲ್ಲರೂ 5 ವರ್ಷ ವಯಸ್ಸಿಂದನೇ ಅಭ್ಯಾಸ ಮಾಡ್ಬೋದು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೆ ಅಭ್ಯಾಸ ಮಾಡ್ಬೋದು. ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ, ಆರೋಗ್ಯ ಸಮಸ್ಯೆಗಳಲ್ಲಿ ಖಂಡಿತವಾಗಿ ನೀವು ಇದು ಬಳಸ್ಕೋಬಹುದು. ಆಮೇಲೆ 5 ವರ್ಷದಿಂದ ಶುರು ಮಾಡ್ಬೋದು. ಸಾಕಷ್ಟು ಔಷಧಗಳನ್ನು ಸ್ವಲ್ಪ ಜನ ತಗೊಂತಾ ಇರ್ತಾರೆ. ಅಂದ್ರೆ ಜಾಸ್ತಿ ಜನ ಈಗಾಗಲೇ ಈ ಅಲೋಪತಿಕ್ ಮೆಡಿಸಿನ್ ತಗೊಂತಾ ಇರ್ತಾರೆ. ಅಂತ ಜನ ಏನ್ ಮಾಡ್ಬೇಕಂದ್ರೆ ಇದನ್ನು ಖಂಡಿತವಾಗಿ ಪ್ರಯತ್ನಿಸ್ಬೇಕು. ಯಾಕಂದ್ರೆ ಅವ್ರ ದೇಹ ಒಳಗಡೆ ಈಗಾಗಲೇ ಎಷ್ಟೋ ವಿಷ ಪದಾರ್ಥಗಳು ಸೇರ್ಕೊಂಡಿರ್ತದೆ. ಆ ವಿಷ ಪದಾರ್ಥಗಳೆಲ್ಲ ತೆಗಿಬೇಕಲ್ಲ ಆಚೆ ಕಡೆ. ತೆಗಿಬೇಕಂದ್ರೆ ಈ ಪದ್ಧತಿ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ, ತುಂಬಾ ಸಹಾಯಕಾರಿ. ಅದಕ್ಕೋಸ್ಕರ ಇದನ್ನು ಅವರು ಪಾಲನೆ ಮಾಡಿದ್ರೆ ಅವ್ರ ಆರೋಗ್ಯ ಬೇಗನೆ ಖಂಡಿತವಾಗಿ ಸುಧಾರಿಸ್ತದೆ ಅವ್ರ ಆರೋಗ್ಯ.
ಆಯ್ತಾ? ಇದು ತಿಳ್ಕೊಂತ ಸ್ನೇಹಿತರೆ, ಇದು ಆಯಿಲ್ ಪುಲ್ಲಿಂಗ್ ಒಂದು ಪೂರ್ತಿ ಪದ್ಧತಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಅನ್ಕೊಳ್ಳೋದು ಪ್ರತಿಯೊಬ್ಬರಿಗೂ ವಿನಂತಿ ಮಾಡೋದೇನೆಂದ್ರೆ, ನೀವು ಇವತ್ತಿಂದನೇ ಶುರು ಮಾಡಿ. ನೀವು ಈ ಫಲಿತಾಂಶಗಳು ನೀವೇ ಎಕ್ಸ್ಪೀರಿಯನ್ಸ್ ಆಗ್ತೀರಿ. ಈ ಖಂಡಿತವಾಗಿ ನೀವು ಮುಂದಿನ ದಿವಸದಲ್ಲಿ ನೀವೇ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಆಯ್ತಾ? ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.